ಸ್ನೇಹಿತರೆ, ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ನ ಬಗ್ಗೆ ನಮಗೆಲ್ಲ ಗೊತ್ತು. ಪ್ರಪಂಚವೇ ಅವನನ್ನು ನೋಡಿ ನಡುಗುತ್ತೆ. ಆದರೆ ಆ ಕ್ರೂರ ಸರ್ವಾಧಿಕಾರಿಯೇ ನೋಡಿ ಭಯಪಡುವ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಎಂದರೆ ನಂಬುತ್ತೀರಾ? ಹೌದು, ಆಕೆ ಬೇರ್ಯಾರೂ ಅಲ್ಲ, ಕಿಮ್ ಜಾಂಗ್ ಉನ್ನ ಸ್ವಂತ ತಂಗಿ, ಪ್ರಪಂಚದ ಮೋಸ್ಟ್ ಡೇಂಜರಸ್ ವುಮೆನ್ ಕಿಮ್ ಯೋ ಜಾಂಗ್. ನೋಡಲು ಮುಗ್ಧೆಯಂತೆ ನಗುವ ಈಕೆಯ ಹಿಂದಿರುವ ಕ್ರೂರತ್ವ ಎಷ್ಟಿದೆ ಗೊತ್ತಾ? ಇವತ್ತು ನಾವು ಈಕೆಯ ಕರಾಳ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಸೊ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಅರಿವಿನ ಅಲೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ತ್ ಕೊರಿಯಾದ ಎರಡನೇ ಅತ್ಯಂತ ಪವರ್ಫುಲ್ ವ್ಯಕ್ತಿ, ಸಾವಿರಾರು ಜನರ ಸಾವಿಗೆ ಕಾರಣವಾದ ಆ ಭಯಾನಕ ಮಹಿಳೆಯ ಮುಖವಾಡವನ್ನು ಕಳಚಲಿದ್ದೇವೆ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಕಿಮ್ ಯೋ ಜಾಂಗ್ 1987ರಲ್ಲಿ ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ನಲ್ಲಿ ಜನಿಸಿದಳು. ಇವಳು ಹುಟ್ಟಿದ್ದು ಒಂದು ರಾಜ ಕುಟುಂಬದಲ್ಲಿ. ಹೀಗಾಗಿ ಇವಳ ಬಾಲ್ಯ ಸಾಮಾನ್ಯ ಮಕ್ಕಳಂತೆ ಇರಲಿಲ್ಲ. ಅತ್ಯಂತ ಬಿಗಿ ಭದ್ರತೆಯ ಮಧ್ಯೆ ಒಂದು ದೊಡ್ಡ ಕಿಂಗ್ ಕಾಂಪೌಂಡ್ನಲ್ಲಿ ಈಕೆ ಬೆಳೆದಿದ್ದಳು. 1996ರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಇವಳು ಸ್ವಿಟ್ಜರ್ಲ್ಯಾಂಡ್ನ ಬೆರ್ನ್ ನಗರಕ್ಕೆ ಕಳುಹಿಸಲಾಗಿತ್ತು. ಅಲ್ಲಿ ತನ್ನ ನಿಜವಾದ ಹೆಸರನ್ನು ಮರೆಮಾಚಿ ಪಾಕ್ ಮಿ ಹಾಂಗ್ ಎಂಬ ನಕಲಿ ಹೆಸರಿನಿಂದ ಸಾಮಾನ್ಯ ಮಕ್ಕಳಂತೆ ಶಾಲೆಗೆ ಹೋಗುತ್ತಿದ್ದಳು. ಆದರೆ ಅವಳ ಸುತ್ತಲೂ 24 ಗಂಟೆಗಳ ಕಾಲ 50ರಿಂದ 100 ಅಂಡರ್ ಕವರ್ ಸೆಕ್ಯೂರಿಟಿ ಗಾರ್ಡ್ಸ್ಗಳ ಕಣ್ಗಾವಲು ಇರುತ್ತಿತ್ತು. 2007ರಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಗ್ರಿ ಮುಗಿಸಿ ತನ್ನ ತಂದೆಯ ಪಾರ್ಟಿಯಲ್ಲಿ ಜೂನಿಯರ್ ವರ್ಕರ್ ಆಗಿ ಕರಿಯರನ್ನು ಶುರು ಮಾಡ್ತಾಳೆ. 2012ರಲ್ಲಿ ನ್ಯಾಷನಲ್ ಡಿಫೆನ್ಸ್ ಕಮಿಷನ್ನಲ್ಲಿ ಪ್ರಮುಖ ಹುದ್ದೆ ಪಡೆದು ತನ್ನ ಅಣ್ಣ ಕಿಮ್ ಜಾಂಗ್ನ ಪ್ರತಿಯೊಂದು ಪ್ರಯಾಣ, ಭದ್ರತೆ ಮತ್ತು ರೂಟ್ ಪ್ಲ್ಯಾನ್ ಮಾಡಲಾರಂಭಿಸುತ್ತಾಳೆ. ಅಂದರೆ ಅಣ್ಣನ ಪ್ರಾಣವೇ ಈಕೆಯ ಕೈಯಲ್ಲಿತ್ತು. ಸ್ನೇಹಿತರೆ, ಇವಳ ಅಸಲಿ ಆಟ ಶುರುವಾಗಿದ್ದು 2014ರಲ್ಲಿ. ಪ್ರೊಪಗಂಡಾ ಆ್ಯಂಡ್ ಅಜಿಟೇಷನ್ ಡಿಪಾರ್ಟ್ಮೆಂಟ್ನ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡ ಈಕೆ ತನ್ನ ಅಣ್ಣನನ್ನು ಪ್ರಪಂಚದ ಮುಂದೆ ಒಬ್ಬ ಗೌರವಾನ್ವಿತ ನಾಯಕನಂತೆ ಬಿಂಬಿಸುವ ಜವಾಬ್ದಾರಿಯನ್ನು ಹೊತ್ತಳು. ಆದರೆ ಕಿಮ್ಗೆ ವಿರುದ್ಧವಾಗಿ ಯಾರೇ ಮಾತನಾಡಿದರೂ ಅವರನ್ನು ಸ್ಪಾಟ್ನಲ್ಲೇ ಮುಗಿಸಿಬಿಡುತ್ತಿದ್ದಳು. 2017ರಲ್ಲಿ ಇವಳ ಕ್ರೂರತ್ವ ನೋಡಿ ಅಮೇರಿಕ ಸರ್ಕಾರವೇ ಇವಳನ್ನು ಸ್ಯಾಂಕ್ಷನ್ ಲೀಸ್ಟ್ಗೆ ಸೇರಿಸಿತ್ತು. ಇವಳ ಕ್ರೂರತ್ವ ಎಷ್ಟಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೇಳಿ ಸ್ನೇಹಿತರೆ. 2013ರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಿಮ್ ಜಾಂಗ್ ಉನ್ ಬಂದಾಗ ಅವರ ಸ್ವಂತ ಚಿಕ್ಕಪ್ಪ ಮನಸ್ಫೂರ್ತಿಯಾಗಿ ಚಪ್ಪಾಳೆ ತಟ್ಟಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಆತನಿಗೆ ಮರಣದಂಡನೆ ವಿಧಿಸಲಾಯಿತು. ಕೇವಲ ಚಪ್ಪಾಳೆ ತಟ್ಟದಿದ್ದಕ್ಕೆ ಪ್ರಾಣ ತೆಗೆದ ಈ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಕಿಮ್ ಯೋ ಜಾಂಗ್. ಕೇವಲ ಇಷ್ಟೇ ಅಲ್ಲ, ಎಜುಕೇಷನ್ ಮಿನಿಸ್ಟರ್ ಮೀಟಿಂಗ್ಗೆ ಲೇಟಾಗಿ ಬಂದಿದ್ದಕ್ಕೆ ಮರಣದಂಡನೆ ಶಿಕ್ಷೆ. 2020ರಲ್ಲಿ ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ಸ್ನೇಹದ ಸಂಕೇತವಾಗಿದ್ದ ಬಿಲ್ಡಿಂಗನ್ನೇ ಬಾಂಬ್ ಹಾಕಿ ಉಡಾಯಿಸಿದಳು ಈಕೆ. ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವ ಪ್ರಜೆಗಳನ್ನು ಈಕೆ ಕೊಳಕು ಹುಳಗಳು, ದ ಡರ್ಟಿ ಇನ್ಸೆಕ್ಟ್ಸ್ ಎಂದು ಕರೆಯುತ್ತಾಳೆ. ಸಿಕ್ಕಿಬಿದ್ದವರ ಕತೆ ಕೇಳಲೇಬೇಡಿ, ನರಕ ಯಾತನೆ. ಈಕೆ ಕೇವಲ ತನ್ನ ದೇಶದವರನ್ನಷ್ಟೇ ಅಲ್ಲ, ಪ್ರಪಂಚದ ದೊಡ್ಡ ನಾಯಕರನ್ನೂ ಬಿಟ್ಟಿಲ್ಲ. ಅಮೇರಿಕಾದ ಮಾಜಿ ಅಧ್ಯಕ್ಷ ಜೋ ಬೈಡನ್ರನ್ನು ಭವಿಷ್ಯವಿಲ್ಲದ ಮುದುಕ ಎಂದು ಕರೆದಿದ್ದಳು. ಅಷ್ಟೇ ಅಲ್ಲ, ಸೌತ್ ಕೊರಿಯಾದ ಅಧ್ಯಕ್ಷರನ್ನು ಅಮೇರಿಕಾದ ನಾಯಿ ಎಂದು ಅವಮಾನಿಸಿದ್ದಳು. ಈಕೆಗೆ ಕೋಪ ಬಂದರೆ ಸ್ವತಃ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕೂಡ ಸೈಲೆಂಟಾಗಿ ಬಿಡುತ್ತಾನಂತೆ. ವಾಸ್ತವವಾಗಿ ಇವಳ ಪರ್ಸ್ನಲ್ ಲೈಫ್ನ ಬಗ್ಗೆ ಯಾರಿಗೂ ಹೆಚ್ಚೇನು ತಿಳಿದಿಲ್ಲ. ಇವಳಿಗಿನ್ನೂ ಮದುವೆ ಆಗಿಲ್ಲ ಎಂದೇ ಹೇಳಲಾಗುತ್ತದೆ. ಏಕೆಂದರೆ ಪ್ರತಿ ಚಿಕ್ಕ ವಿಷಯಕ್ಕೂ ಪ್ರಾಣ ತೆಗೆಯುವ ಇಂಥ ಕ್ರೂರ ಮಹಿಳೆಯನ್ನು ಮದುವೆ ಆಗಲಿಕ್ಕೆ ಯಾರಿಗೆ ತಾನೇ ಧೈರ್ಯ ಬರುತ್ತೆ? ಒಂದು ವೇಳೆ ನಿಮಗೇನಾದರೂ ಧೈರ್ಯ ಇದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಒಂದು ವೇಳೆ ಭವಿಷ್ಯದಲ್ಲಿ ಕಿಮ್ ಜಾಂಗ್ ಉನ್ಗೆ ಏನಾದರೂ ಆದರೆ ಅಥವಾ ಅವನ ಆರೋಗ್ಯ ಕೈ ಕೊಟ್ಟರೆ ನಾರ್ತ್ ಕೊರಿಯಾದ ಮುಂದಿನ ಅಧಿಕಾರಕ್ಕೆ ಬರುವವಳು ಇದೇ ಕಿಮ್ ಯೋ ಜಾಂಗ್. ಕೇವಲ ಕಿಮ್ನ ತಂಗಿಯಾಗಿ ಶುರುವಾದ ಇವಳ ಪಯಣ
ಇಂದು ಪ್ರಪಂಚದ ಮೋಸ್ಟ್ ಡೇಂಜರಸ್ ವುಮೆನ್ ಆಗಿ ಬದಲಾಗಿದೆ. ಭವಿಷ್ಯದಲ್ಲಿ ಈಕೆ ಅಧಿಕಾರಕ್ಕೆ ಬಂದರೆ ಆ ದೇಶ ಮತ್ತು ಪ್ರಪಂಚದ ಸ್ಥಿತಿ ಏನಾಗುತ್ತದೋ ಊಹಿಸಿದರೆ ಭಯವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಕಮೆಂಟ್ಸ್ನ ಮೂಲಕ ನಮಗೆ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.